ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ಪೀಪಲ್. ನಾನು ಡೇ 15 ಚಾಲೆಂಜಸ್ನ ಮಾಡಬೇಕು ಅಂತ ಹೇಳಿದ್ದೆ. ಆ್ಯಂಡ್ ನಾನು ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಒಂದು 3-4 ಡೇಸ್ ಗ್ಯಾಪ್ ತೊಗೊಂಡಿದ್ದೀನಿ ಇವಾಗ. ಆ್ಯಂಡ್ ಐ ಆಮ್ ಬ್ಯಾಕ್ ಅಗೇನ್ ಆ್ಯಂಡ್ ಐ ಡಿಸ್ಕವರ್ಡ್ ಸಮಥಿಂಗ್. ಓಕೆ, ನಾನು ಇದಕ್ಕೂ ಮುಂಚೆ ಐ ಡಿಡ್ 2 ವೀಕ್ಸ್ ಕಂಟಿನ್ಯೂಸ್ಲಿ ವರ್ಕೌಟ್ ಮಾಡ್ತಾ ಇದ್ದೆ, ಡಯಟ್ ಮಾಡ್ತಾ ಇದ್ದೆ. ಬಟ್ ಆಫ್ಟರ್ ಸಮ್ ಪಾಯಿಂಟ್ ಅಲ್ಲ, ಆಫ್ಟರ್ 10 ಡೇಸ್ ಐ ಕುಡಂಟ್ ಸಿ ಎನಿ ರಿಸಲ್ಟ್ಸ್. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ನಾನು I was really feeling bad about it because I have been working on myself and I couldn't see any changes. I know it is stupidity that ನಾನು 2-3 ದಿನ ಮಾಡಿಬಿಟ್ಟು 4th day or 5th day I'm expecting results. That is really bad. Don't do that, people. But as I was insane and I was expecting some magic to happen, ನಾನು ಈ ಸಣ್ಣಾಗಿರ್ತೀನಿ ನಾನು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಐ ವಾಸ್ ನಾಟ್ ನಾನು ಸಣ್ಣ ಕಾಣಿಸ್ತಾನೂ ಇರಲಿಲ್ಲ, ಆಗ್ತಾನೂ ಇರಲಿಲ್ಲ. ಆ್ಯಂಡ್ ದೇರ್ ವಾಸ್ ನೋ ಡಿಫ್ರೆನ್ಸ್ ಆನ್ ದ ಸ್ಕೇಲ್ ಆಲ್ಸೋ. ಆ್ಯಂಡ್ ನಾನು ಅದಕ್ಕೆ ಅದಾದಮೇಲೆ ಐ ಸ್ಟಾರ್ಟೆಡ್ ದಿಸ್ ಚಾಲೆಂಜ್. ಓಕೆ, 15 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ನಾನು. 15 ಡೇಸ್ ಚಾಲೆಂಜಸ್ ಮಾಡ್ತಾ ನಾನು 7 ಡೇವರೆಗೂ ಮಾಡಿದ್ದೀನಿ ನಾನು. ಅದಾದಮೇಲೆ ಐ ಗೆಸ್ 7th ಡೇ ವಾಸ್ ದ ಲಾಸ್ಟ್ ಪೋಸ್ಟ್ ಐ ಡೆಡ್. ಅದಾದಮೇಲೆ 2 ಡೇಸ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ 3rd ಡೇನೂ ಮಾಡೋಕ್ಕಾಗಲಿಲ್ಲ ನನಗೆ. ಐ ಆಮ್ ಫೀಲಿಂಗ್ ಅ ಲಿಟಲ್ ಸ್ಯಾಡ್. ದಿಸ್ ಇಸ್ ದ 4th ಡೇ ವಿಚ್ ಇಸ್ ದ 8th ಡೇ. ನಾನು ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋನ. ನನಗೆ ಕಾಣಿಸಿರೋ ಡಿಫ್ರೆನ್ಸ್ ಏನು ಗೊತ್ತಾ? ಸಿ, ಐ ಲುಕ್ ಥಿನ್. ಐ ಕ್ಯಾನ್ ಸಿ ದ ರಿಸಲ್ಟ್ಸ್ ನಾವು. ಓಕೆ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ, ಪೀಪಲ್ ವರ್ಕೌಟ್ ಜೊತೆ ಡಯಟ್ನ ಫಾಲೋ ಮಾಡೋದ್ರ ಜೊತೆ ಎಂಜಾಯಿಂಗ್, ರಿಲ್ಯಾಕ್ಸಿಂಗ್, ರೆಸ್ಟಿಂಗ್, ರಿಕವರಿ ಇಸ್ ವೆರಿ 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 ವೈಟಲ್ ಆ್ಯಂಡ್ ಇಂಪಾರ್ಟೆಂಟ್. I remember one of my good friend once said me, ನೀನು ವರ್ಕೌಟ್ ಮಾಡೋದೊಂದೇ ಇಂಪಾರ್ಟೆಂಟ್ ಅಲ್ಲ, ರೆಸ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟು. ನೀನು ಬಾಡಿಗೆ ರೆಸ್ಟ್ ಕೊಟ್ಟಿಲ್ಲ ಅಂತಂದರೆ ಇಟ್ ಡಸಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಸೊ ಅದಕ್ಕೆ ಯು ಡೋಂಟ್ ಸಿ ದ ರಿಸಲ್ಟ್ಸ್. ನೀನು ರೆಸ್ಟ್ ಕೊಟ್ಟಿಲ್ಲ ನಿನ್ನ ಬಾಡಿಗೆ ಅಂತಂದರೆ ನಿನಗೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ನೀನು ಕಂಟಿನ್ಯೂಸ್ ಆಗಿ ಕ್ಲಾಕ್ ಥರ ರೌಂಡ್ ದ ಕ್ಲಾಕ್ ವರ್ಕ್ ಮಾಡ್ತಾನೆ ಇರ್ತೀನಿ ನಾನು ಅಂತಂದರೆ ನೋ, ಯು ಆರ್ ಅ ಹ್ಯೂಮನ್ ಬೀಯಿಂಗ್, ನಾಟ್ ಅ ರೋಬೋಟ್. ಸೊ ಇಫ್ ಯು ನೀಡ್ to get somewhere, so you need to pause a little ಆವಾಗ. ಓಕೆ, ಸೊ ದಿಸ್ ಐ ಡಿಸ್ಕವರ್ಡ್. ಅದು ಗೊತ್ತಾದ ಮೇಲಿಂದ ನಾನು ಐ ಆಮ್ ಗ್ಲ್ಯಾಡ್ ದಟ್ ಐ ಟುಕ್ ದಿಸ್ ಬ್ರೇಕ್ ಆ್ಯಂಡ್ ಐ ಆಮ್ ಕಂಟಿನ್ಯೂಯಿಂಗ್ ದ ಚಾಲೆಂಜ್. ನಾನು ನೆಕ್ಸ್ಟ್ 7 ಡೇಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದನ್ನು. ಆ್ಯಂಡ್ ಆ್ಯಸ್ ಐ ಪ್ರಾಮಿಸ್ಡ್ ನಾನು ಎಲ್ಲದನ್ನು ರೆಕಾರ್ಡ್ ಮಾಡ್ತಿರ್ತೀನಿ ಇದರಲ್ಲಿ ಅಂತ. ರೈಟ್ ನೌ ಐ ಆಮ್ ಆನ್ ಮೈ ಟೆರೆಸ್. ನಾನಿನ್ನೂ ವರ್ಕೌಟ್ ಏನೂ ಸ್ಟಾರ್ಟ್ ಮಾಡಿಲ್ಲ. ಎದ್ದಿದ್ದೆ ಇವಾಗ. ಎದ್ದು ನನ್ನ ಯೋಗ ಸ್ಟೂಡೆಂಟ್ಸ್ ಬಂದಿದ್ದರು. ಐ ಫಿನಿಶ್ಡ್ ದ ಯೋಗ ಕ್ಲಾಸ್. ಐ ಟೀಚ್ ಯೋಗ. ಸೊ ಇವಾಗ ಐ ಆಮ್ ಹ್ಯಾವಿಂಗ್ ಮೈ ಜೀರಾ ವಾಟರ್. ಜೀರಾ ನೀರು ಕುಡಿತಾ ಇದ್ದೀನಿ ನಾನು. ಇಸ್ ರಿಯಲಿ ರಿಫ್ರೆಶಿಂಗ್ ಆ್ಯಂಡ್ ಐ ಆಮ್ ಗೆಟಿಂಗ್ ಮೈ ವಿಟಮಿನ್ ಡಿ. ಸೊ ನಾನು ಇದನ್ನು ಕುಡಿದ್ಬಿಟ್ಟು ಒಂದು ರೌಂಡ್ ಇಲ್ಲಿ ವಾಕ್ ಮಾಡಿ ಐ ವಿಲ್ ಸ್ಟಾರ್ಟ್ ಮೈ ಯೋಗ. ಸೊ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇಟ್ ಇಸ್ ಸೋ ಹಾಟ್. ಆಮೇಲೆ ಮೇಲ್ಗಡೆ ಅಮ್ಮ ಒಂದು ಸ್ವಲ್ಪ ಸಾಮಾನೆಲ್ಲ ಎತ್ತಿಡೋಕೆ ಹೇಳಿದ್ರು. ಸೊ ಅದಕ್ಕೆ ಐ ಆಮ್ ಆಲ್ ಸ್ವೆಟಿ ಆ್ಯಂಡ್ ಐ ಆಮ್ ಫೀಲಿಂಗ್ ಅ ಲಿಟಲ್ ಟಯರ್ಡ್. ಐನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಆ್ಯಂಡ್ ಮೇಕ್ ಶೋರ್ ಪೀಪಲ್, ನೀವು ವರ್ಕೌಟ್ ಮಾಡಬೇಕಾದ್ರೆ ಮೇಕ್ ಶೋರ್ ಯು ಆರ್ ವೇರಿಂಗ್ ಸಮ್ ನೈಸ್ ಈಸಿ ಏನಿತ್ತು ಲೂಸ್ ಕ್ಲೋತ್ಸ್. ಓಕೆ, ನಾನು ನೋಡಿ ಈ ಪಜಾಮ ಪ್ಯಾಂಟ್ ಹಾಕೊಂಡಿದ್ದೀನಿ ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಲೂಸ್ ವಾಲಾ ಟಿ ಶರ್ಟ್. ನಾನು ಐ ಆಮ್ ಗೋಯಿಂಗ್ ಟು ಡೂ 20 ಸೂರ್ಯ ನಮಸ್ಕಾರಸ್. ನಾನು ಇಷ್ಟು ದಿನ ಬರೀ 10 ಸೂರ್ಯ ನಮಸ್ಕಾರಸ್ ಮಾಡ್ತಿದ್ದೆ, ಫಾಲೋಡ್ ವಿತ್ ಸಮ್ ಆ್ಯಪ್ಸ್ ವರ್ಕೌಟ್, ಆಮೇಲೆ ಸ್ವಲ್ಪ ಬ್ಯಾಕ್ ಫ್ಯಾಟ್ ವರ್ಕೌಟು. ನನ್ನ ಬ್ಯಾಕ್ ಫ್ಯಾಟ್ ತುಂಬ ಜಾಸ್ತಿ ಇದೆ. ದಿಸ್ ಏರಿಯಾ, ದಿಸ್ ಇಸ್ ಮೈ ಪ್ರಾಬ್ಲಮ್ಯಾಟಿಕ್ ಏರಿಯಾ. This part, upper back and my belly and this entire upper body is my problem. So ನಾನು ಅದನ್ನು ಮಾಡ್ತೀನಿ ಯಾವಾಗಲೂ. ಮೈ ಲೆಗ್ಸ್ ಆರ್ ಫೈನ್, ದೇ ಆರ್ ಪ್ರಾಪರ್. ಸೊ ಅದಕ್ಕೆ ಅಷ್ಟೊಂದು ಜಾಸ್ತಿ ಬೇಕಾಗಲ್ಲ ನನಗೆ. ಕಾರ್ಡಿಯೋ ಇಟ್ ಸೆಲ್ಫ್ ಇಸ್ ಇನಫ್. ಸೊ ಸೂರ್ಯ ನಮಸ್ಕಾರ ವಿಲ್ ಬಿ ಮೈ ಕಾರ್ಡಿಯೋ. ನಾನು ಇಷ್ಟು ದಿನ ಬರೀ 10 ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ಇವತ್ತು ಐ ಆಮ್ ಗೋಯಿಂಗ್ ಟು ಟ್ರೈ ಡೂಯಿಂಗ್ 20 ಸೂರ್ಯ ನಮಸ್ಕಾರಸ್. ಹೋಪ್ಫುಲಿ ಐ ವಿಲ್ ಬಿ ಸಕ್ಸಸ್ಫುಲ್ ಆ್ಯಂಡ್ ಐ ವಿಲ್ ಡೂ ಇಟ್. ಸ್ವಲ್ಪ ಸ್ಟ್ರೆಚಸ್ ಮಾಡಿದೆ ನಾನು. ಆಮೇಲೆ ಐ ಸ್ಟಾರ್ಟೆಡ್ ವಿತ್ ಸೂರ್ಯ ನಮಸ್ಕಾರ. ತುಂಬ ದಿನ ಆದಮೇಲೆ ಮಾಡಿದೆ. ಇಟ್ ವಾಸ್ ಲಿಟಲ್ ಏನದು ಡಿಫಿಕಲ್ಟ್. ಬಟ್ ತುಂಬ ಸೌಂಡ್ ಬರ್ತಾಯಿತ್ತು. ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಮತ್ತು ವಾಯ್ಸ್ ಓವರ್ ಮಾಡಿದೆ. ಐ ಕುಡೆಂಟ್ ಕೀಪ್ ದ ಸೇಮ್ ವಾಯ್ಸ್ ಆವತ್ತಿನ ದಿನದ್ದು. ನಿಮಗೆ ಇದೆಲ್ಲ ಸ್ವಲ್ಪ ಕೇಳ್ತಾ ಇದನ್ನೆಲ್ಲ ನೋಡೋಕ್ಕೆ ಬೋರ್ ಆಗುತ್ತೆ. ಅದಕ್ಕೆ ನಾನು ಐ ಥಾಟ್ ಆಫ್ ನೆಕ್ಸ್ಟ್ ವೀಡಿಯೋಯಿಂದ ನಾನು ವರ್ಕೌಟ್ ವೀಡಿಯೋ ಸುಮ್ಮನೆ ಏನೂ ಹಾಕಲ್ಲ. ಬಿಕಾಸ್ ನಾನೇನು ಡಿಫ್ರೆಂಟ್ ವರ್ಕೌಟ್ಸ್ ಏನೂ ಮಾಡಲ್ಲ. ಸೇಮ್ ರೆಗ್ಯುಲರ್ ಸೂರ್ಯ ನಮಸ್ಕಾರ, ಸ್ವಲ್ಪ ಕ್ರಂಚಸ್ಸು, ಆಮೇಲೆ ಸೇಮ್
ಒಂದು 1 ಮಿನಿಟ್ ಪ್ಲ್ಯಾಂಕ್ ಮಾಡ್ತೀನಿ, ಒಂದು ಸ್ವಲ್ಪ ಪುಷಪ್ಸ್ ಮಾಡ್ತೀನಿ, ಆಮೇಲೆ ಬ್ಯಾಕ್ ವರ್ಕೌಟ್ಸ್ ಏನಾದರೂ ಮಾಡ್ತೀನಿ ಅಷ್ಟೇ. ವೆರಿ ರೆಗ್ಯುಲರ್ ಥಿಂಗ್ಸ್. ಏನು ಗೊತ್ತಾಗಿಲ್ಲ, ಏನೂ ತೋರಿಸ್ಲಿಲ್ಲ ಅಂತಂದರೆ ಸುಮ್ಮನೆ ಒಂದು ಅರ್ಧ ಗಂಟೆ ಹಾಗೆ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ದ್ಯಾಟ್ ಈಸ್ ವಾಟ್ ಐ ಡೂ. ದಿಸ್ ಇಸ್ ಮೈ ಯೋಗ ರುಟೀನ್. ಎಕ್ಸ್ಟ್ರಾ ಏನೂ ಮಾಡಲ್ಲ ನಾನು. ಬಟ್ ಸೂರ್ಯ ನಮಸ್ಕಾರ ಮಿಸ್ ಮಾಡಲ್ಲ. ಸೂರ್ಯ ನಮಸ್ಕಾರ ಹ್ಯಾಸ್ ರಿಯಲಿ ಹೆಲ್ಪ್ ಮೀ ಅ ಲಾಟ್. ತುಂಬಾ ಚೇಂಜಸ್ ಬಂದಿದೆ ನನ್ನ ಬಾಡೀಲಿ. ನೀವು ನನ್ನ ಓಲ್ಡ್ ಫಸ್ಟ್ ವೀಡಿಯೋ ನೋಡ್ಬೋದು. ನಾನು ಯೋಗ ಅದರಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ದೀನಿ. ಎಷ್ಟು ಡಿಫ್ರೆನ್ಸ್ ಇದೆ ನನ್ನ ಮುಖದಲ್ಲಿ, ನನ್ನ ಎಂಟೈರ್ ಬಾಡೀಲಿ. ಐ ಲುಕ್ ಸೋ ಥಿನ್. ಎಸ್, ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಸೂರ್ಯ ನಮಸ್ಕಾರ. ನೀವು ಅಷ್ಟೇ ಸೂರ್ಯ ನಮಸ್ಕಾರ ಕಲ್ತ್ಕೊಂಡ್ಬಿಟ್ಟು ಗೋ ಟು ಅ ಗುರು. ಇಲ್ಲ ನಾನೇ ಹೇಳ್ಕೊಡ್ಬೇಕು ಅಂತಂದರೆ ಪ್ಲೀಸ್ ಟು ಕಾಮೆಂಟಲ್ಲಿ ಹೇಳಿ ನನಗೆ. ನಾನು ಕಾಮೆಂಟ್ ಮಾಡಿದ್ರೆ ನಾನು ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸೂರ್ಯ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಸೂರ್ಯ ನಮಸ್ಕಾರ ರಿಯಲಿ ಕ್ಯೂರ್ಸ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ಯೋರ್ ಲೈಫ್ ಆ್ಯಂಡ್ ಇನ್ ಯೋರ್ ಬಾಡಿ, ಫಿಸಿಕಲಿ ಆ್ಯಂಡ್ ಮೆಂಟಲಿ ಆಲ್ಸೋ ತುಂಬ ಹೆಲ್ಪ್ ಮಾಡೋದೆ ನಿಮಗೆ. ಸೂರ್ಯ ನಮಸ್ಕಾರ ಇಸ್ ರಿಯಲಿ ನೈಸ್. ಸೊ ಎಸ್, ವರ್ಕೌಟ್ ಎಲ್ಲ ನಂದು ಯೂಶ್ವಲಿ 40 to 45 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ನಾನು ಪ್ರಾಪರಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಟೈಮು. ಐ ಹೋಪ್ ಹೋಗ್ತಾ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಆ್ಯಂಡ್ ಐ ಆಮ್ ನಾಟ್ ಗೆಟಿಂಗ್ ಇನಫ್ ಸ್ಲೀಪ್ ವಿಚ್ ಇಸ್ ವೆರಿ ಬ್ಯಾಡ್. ಅದಕ್ಕೆ ನನ್ನ ಮುಖ ಸ್ವಲ್ಪ ಪಫಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಮೈ ಅಂಡರ್ ಐಸ್ ಬ್ಯಾಗ್ಸ್ ಆ್ಯಂಡ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಆರ್ ಕ್ವೈಟ್ ವಿಸಿಬಲ್. ಅದಕ್ಕೋಸ್ಕರ ನಾನು ಇವತ್ತು ರಾತ್ರಿಯಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಗ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ತುಂಬ ಕೆಲಸ ಇರುತ್ತೆ. ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟ್ರಲ್ಲಿ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಬೆಳಗ್ಗೆ 6:30ಗೆ ನನ್ನ ಯೋಗ ಸ್ಟೂಡೆಂಟ್ಸ್ ಬರ್ತಾರೆ, ವೇರ್ ಐ ಹ್ಯಾವ್ ಟು ಟೀಚ್ ದೆಮ್. ಸೊ ಎಸ್, ಐ ವಿಲ್ ಸ್ಲೀಪ್ ಅರ್ಲಿ. ಸೊ ನನ್ನ ಬ್ರೇಕ್ಫಾಸ್ಟ್ ಬಂದು ಐ ಹ್ಯಾವ್ ಪ್ರಿಪೇರ್ಡ್ ದಿಸ್ ಓಟ್ಸ್ ಕಚಿಲ್ಲ. ಇದರಲ್ಲಿ ನಾನು ಓಟ್ಸ್ದು ಫ್ಲವರ್ ಹಾಕಿದ್ದೀನಿ. ಐ ಮೀನ್ ಏನೂ ಇಲ್ಲ, ಓಟ್ಸ್ನ ಬರೀ ಮಿಕ್ಸಿಗೆ ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಮಜ್ಜಿಗೆನ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಅದರಲ್ಲಿ ಟೊಮ್ಯಾಟೊ ಹಾಕಿದ್ದೀನಿ. ಐ ಲವ್ ಟೊಮ್ಯಾಟೋಸ್. ಸೊ ಅದಕ್ಕೆ ಟೊಮ್ಯಾಟೊ ಹಾಕಿ ಉಪ್ಪು, ಖಾರದ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತವಾ ಮೇಲೆ ಹಾಕಿ ಹಿಂಗೆ ಬೇಯಿಸ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಬ್ರೇಕ್ಫಾಸ್ಟ್. ಮೊಸರು ಮತ್ತು ಖಾರದ ಪುಡಿ ಜೊತೆ. ಐ ಲವ್ ಸ್ಪೈಸಿ ಫುಡ್. ಸೊ ಅದಕ್ಕೆ ಅದರಲ್ಲಿ ಖಾರ ಪುಡಿ ಮಿಕ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ. ಸೊ ಅದ್ರ ಜೊತೆ ಐ ಆಮ್ ಗೋನಾ ಹ್ಯಾವ್ ದಿಸ್. ಆಮೇಲೆ ಇವತ್ತು ಆಚೆ ಹೋಗಬೇಕು, ಒಂದು ಸ್ವಲ್ಪ ಕೆಲಸ ಇದೆ. ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಇಟ್ಸ್ ಲಂಚ್ ಟೈಮ್. ನಾನು ಆಚೆ ಹೋಗಿ ಬಂದೆ, ಕೆಲಸ ಮುಗಿದು. ಮೈ ಗಾಡ್, ಎಷ್ಟು ಬಿಸಿಲಿದೆ ಅಂತಂದರೆ ಲಿಟ್ರಲಿ 42 ಡಿಗ್ರೀಸ್ ಔಟ್ ದೇರ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆಚೆಯಿಂದ ಬಂದೆ. ಐ ವಾಸ್ ಸೋ ಟಯರ್ಡ್. ಮಾಮಿ ಮತ್ತು ಅಮ್ಮ ಇಬ್ಬರು ಮೇಲೆ ಕೆಳಗು ಎರಡೂ ಕಡೆ ಮಜ್ಜಿಗೆ ಕೊಟ್ಟರು. ಮಜ್ಜಿಗೆ ಕುಡಿದೆ. ತುಂಬ ತಣ್ಣಗೆ ಆರಾಮ್ ಅನಿಸ್ತು. ಆಮೇಲೆ ಇವಾಗ ಹಶ್ವಾಗ್ತದೆ ನನಗೆ. ಇಟ್ಸ್ 3 o'clock ಐ ಗೆಸ್. ಐನು ತುಂಬ ಲೇಟ್ ಆಯಿತು, ಬಟ್ ನನಗೆ ಹಶ್ವಿರಲಿಲ್ಲ. ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಅದಕ್ಕೆ ಹಶ್ವಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೇನೆ. ಅಲ್ಲಿ ಶೋ ಯು ವಾಟ್ ಐಮ್ ಹ್ಯಾವಿಂಗ್. ಓಕೆ, ರೊಟ್ಟಿ ಮಾಡಿದ್ರು ಆ್ಯಂಡ್ ತೊವೆ ಮಾಡಿದ್ರು ವಿಚ್ ಇಸ್ ದಾಲ್. ಆಮೇಲೆ ಪಾಲಕ್ ಚಟ್ನಿ ಮಾಡಿದ್ರು, ಸ್ವಲ್ಪ ಅನ್ನ ಆ್ಯಂಡ್ 2 ಕ್ಯಾರೆಟ್ಸ್. ಒಂದು ಚಿಕ್ಕದಿದೆ, ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಐ ಆಮ್ ಹ್ಯಾವಿಂಗ್ ಫೈಬರ್, ಕಾರ್ಬ್ಸ್, and this is green, which is fiber again, and this is protein. I'm having everything in one plate. So yes, this is going to be my lunch. I know ತುಂಬ ಜಾಸ್ತಿನೇ ಹೊಟ್ಟೆ ತುಂಬುತ್ತೆ ಅಂತ. ರಾತ್ರಿ ಡಿನ್ನರ್ ತುಂಬ ಲೈಟ್ ಮಾಡ್ತೀನಿ. And yes, I'll have my lunch and I'll show you what I'm going to have for my dinner. ಸೊ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಮಧ್ಯಾಹ್ನನೇ ಜಾಸ್ತಿ ಊಟ ಮಾಡಿದ್ದೆ. ಸೊ ಅದಕ್ಕೆ ಐ ಆಮ್ ನಾಟ್ ಎಟ್ ಆಲ್ ಹಂಗ್ರಿ. ಐ ರಿಯಲಿ ವಾಂಟ್ ಟು ಗೋ ಆ್ಯಂಡ್ ಸ್ಲೀಪ್ ನಾವು. ಏನು ತಿನ್ನಲ್ಲ ನಾನು. ಇಟ್ಸ್ 9:30 ನಾವು. ಹೋಗ್ತೀನಿ. ಐ ಟ್ರೈ ಟು ಮೆಡಿಟೇಟ್ ಫಾರ್ 5-10 minutes ಅಟ್ ಲೀಸ್ಟ್. ಐ ಟ್ರೈ. ತುಂಬ ದಿನ ಆಯ್ತು ಇವಾಗ. ಸೊ ಐ ಗೋ ಆ್ಯಂಡ್ ಸ್ಲೀಪ್. ದ್ಯಾಟ್ಸ್ ಇಟ್ ಫಾರ್ ಟುಡೇ ಐ ಗೆಸ್. ದಿಸ್ ಇಸ್ ದ ಅಪ್ಡೇಟ್. ನಂಗೆ ಹಶ್ವಿಲ್ಲ, ಅದಕ್ಕೆ ಊಟ ಮಾಡ್ತಾ ಇಲ್ಲ ನಾನು. ಇಲ್ಲಾಂದರೆ ಯೂಶ್ವಲಿ ಡಿನ್ನರ್ ಮಾಡ್ತೀನಿ. ಆಮೇಲೆ ನೀವು ಅಷ್ಟೇ, ಆಫ್ಟರ್ ಸನ್ಸೆಟ್ ಹಶ್ವಿತ್ತು ಅಂದರೆ ಮಾತ್ರ ಏನಾದರೂ ತಿನ್ನಿ. ಅದು ತೀರಾ 7:30-8 ಗಂಟೆ ಮಾಡಿಬಿಡ್ಬೇಡಿ. 7:30 ಶುಡ್ ಬಿ ದ ಲಾಸ್ಟ್ ಟೈಮ್. ಅದಾದಮೇಲೆ ಏನೂ ತಿನ್ನೋಕ್ಕೆ ಹೋಗಬೇಡಿ ನೀವು ಯಾರೂ ಅಷ್ಟೇ. ಅಲ್ಲಿವರೆಗೂ ಹಶ್ವಾಯ್ತಾ, ಓಕೆ ಫೈನ್. 7:30 ಶುಡ್ ಬಿ ದ ಲಾಸ್ಟ್ ಮೀಲ್ ಆಫ್ ಯೋರ್ ಡೇ. ಹಂಗು ನಿಮ್ಗೆ ಹಶ್ವೇ ಆಗಲಿಲ್ಲ ಅಂತಂದರೆ ಪ್ಲೀಸ್ ಡೋಂಟ್ ಈಟ್ ಎನಿಥಿಂಗ್. ರಾತ್ರಿ 12 ಗಂಟೆಗೆ ಹಶ್ವಾದ್ರೆ ಏನಾಗುತ್ತೆ ಆಯಿತು ಅಂತಂದರೆ ಏನು ಮಾಡೋದು? ಇಟ್ಸ್ ಓಕೆ, ಯು ಕ್ಯಾನ್ ಜಸ್ಟ್ ಸ್ಲೀಪ್, ಗೋ ಟು ಬೆಡ್. ಸಾರಿ, ಬ್ಲಡ್ ಅಲ್ಲ, ಬೆಡ್. ಏನು ತಿನ್ಬೇಡಿ ಅದು ಅವಾಗ. ಓಕೆನಾ? ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು 2 ಮೀಲ್ಸಲ್ಲೂ ಐ ಆ್ಯಡೆಡ್ ಫೈಬರ್ ಆ್ಯಂಡ್ ಪ್ರೋಟೀನ್ ಇನ್ ಟು ಮೈ ಫುಡ್ ಆ್ಯಂಡ್ ದೇರ್ ವರ್ ಇನಫ್ ಅಮೌಂಟ್ ಆಫ್ ಕಾರ್ಬ್ಸ್ ಆಲ್ಸೋ. I'll show you the next day. So stay tuned until tomorrow. See you later. Bye bye.